ಬೇಲೂರು ತಾಲೂಕಿನ ಮಲೆನಾಡು ಸೇರಿದಂತೆ ಅನೇಕ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆಗಳಿಗೆ ಕಡಿವಾಣ ಹಾಕಲು ಆನೆಧಾಮ ನಿರ್ಮಿಸುವ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಕೊತ್ತಲನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ನಾಶವಾದ ಪ್ರದೇಶಗಳಿಗೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು, ಕಾಡಾನೆಗಳ ನಿಯಂತ್ರಣಕ್ಕೆ ಈಗಾಗಲೇ ಆನೆಧಾಮ ನಿರ್ಮಿಸಲು ಮೊದಲ ಹಂತದಲ್ಲಿ 1,50,00,000ಕ್ಕೆ ಸರ್ಕಾರದಿಂದ ಪ್ರಸ್ತಾವನೆಗೆ ಅನುಮೋದನೆ ದೊರಕಿದ್ದು, ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು. 50ಕ್ಕೂ ಹೆಚ್ಚು ಕಾಡಾನೆಗಳು ಗ್ರಾಮಕ್ಕೆ ದಾಳಿ ಮಾಡಿ ಬೆಳೆ ಮತ್ತು ಪ್ರಾಣಹಾನಿ ಸಂಭವಿಸಿದೆ. ಈ ಬಗ್ಗೆ ಮಲೆನಾಡು ಭಾಗದ ಜನರು ಬೇಸತ್ತು ಹೋಗಿದ್ದಾರೆ. ಪ್ರತಿ ಅಧಿವೇಶನದಲ್ಲೂ ಕಾಡಾನೆಗಳ ಸಮಸ್ಯೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಿದ್ದೇನೆ. ಪ್ರಾಣಿ ಹಾಗೂ ಮನುಷ್ಯರ ನಡುವೆ ಸಂಘರ್ಷ ಜಾಸ್ತಿಯಾಗಿದೆ. ಆನೆಗಳು ನಾಡಿಗೆ ಲಗ್ಗೆ ಇಡದಂತೆ ಆನೆ ಕಂದಕ, ಸೋಲಾರ್ ಬೇಲಿ, ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸುವಂತೆ ಸರ್ಕಾರಕ್ಕೆ ಕೈಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ನಮ್ಮ ರೈತರಿಗೆ ಬೆಳೆ ಪರಿಹಾರಕ್ಕಿಂತ ಶಾಶ್ವತವಾದ ಪರಿಹಾರ ಮುಖ್ಯವಾಗಿದೆ ಎಂದರು. ಈ ಬಗ್ಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಲಾಗಿದೆ. ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆ ಪರಿಹಾರವನ್ನ ಹೆಚ್ಚಿಸಿ ಕನಿಷ್ಠ 1 ಲಕ್ಷ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ. ರೈತರು ಅರಣ್ಯ ಇಲಾಖೆಗೆ ಬೆಳೆ ನಾಶವಾಗಿದೆ ಎಂದು ಫೋನ್ ಮಾಡುವ ಬದಲು ಸೂಕ್ತ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದರು. ಅರ್ಜಿ ಸಲ್ಲಿಸಿದ ರೈತರಿಗೆ ಈಗಾಗಲೇ ಪರಿಹಾರದ ಹಣ ದೊರಕಿದೆ. ಇನ್ನು ನೂರಾರು ಅರ್ಜಿಗಳು ಸೂಕ್ತ ದಾಖಲೆ ಇಲ್ಲದೆ ಹಾಗೆ ಉಳಿದಿದ್ದು, ಸೂಕ್ತ ದಾಖಲೆ ನೀಡಿ ಪರಿಹಾರ ಪಡೆಯುವಂತೆ ರೈತರಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ತೇಜಸ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ಸತೀಶ್, ಅರಣ್ಯ ಇಲಾಖೆ ಉಪಸಂರಕ್ಷಣಾ ಅಧಿಕಾರಿ ಮೋಹನ್, ವಲಯ ಅರಣ್ಯ ಅಧಿಕಾರಿ ಯತೀಶ್, ಗ್ರಾಮದ ಮುಖಂಡರಾದ ವೀನೇಂದ್ರ, ಸಂಕಪ್ಪ, ಈಶಾ, ಮಳೆಗೆರೆ, ಶೇಷಪ್ಪ, ರಘು ಸೇರಿದಂತೆ ನೂರಾರು ಗ್ರಾಮಸ್ಥರು ಇದ್ದರು. ಇವತ್ತು ಶುಂಠಿ ಎಷ್ಟು ಹಾಕ್ತಿವಿ ಅನ್ನೋದಕ್ಕಿಂತ ಅದಕ್ಕೆ ಔಷಧಿ ಹೊಡಿತೀವಲ್ಲ, ಅದ್ರ 10 ದುಡ್ಡು ಅದಕ್ಕೆ ಖರ್ಚು ಮಾಡ್ತೀವಿ ಅಲ್ವಾ? 1 ಎಕರೆಗೆ ಮಿನಿಮಮ್ 2 ಲಕ್ಷ ರೂಪಾಯಿನ ನೀವು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಇದು ಮಾಡೋದು. ತೆಂಗಿಗೆ ಎಕರೆನಲ್ಲಿ ಎಷ್ಟು ಇದು ಬರ್ತವೆ? 40. ನಾವು ಅಲ್ಲಿ ಕೇಳಿದ್ದು ಮಿನಿಮಮ್ ಒಂದು 25,000. ಇದು ಕೇಳಬಾರ್ದು, ನೀವು ಗೊತ್ತಿದೆ ನಿಮಗೆ. ಆದರೆ ಕೊನೆಯ ಭಾಗದಲ್ಲಿ ಅಟ್ಲೀಸ್ಟ್ ಪರಿಹಾರಕ್ಕಾದ್ರೂ ನಾವು ಡಿಮ್ಯಾಂಡ್ ಮಾಡಬೇಕಲ್ವಾ? ಇದನ್ನ ಒಂದು 20,000 ರೂಪಾಯಿನ ಇದು ಕೊಡಬೇಕು ಅಂತಕ್ಕಂಥ ಅಡಿಕೆಗೂ ಸಹ ಅಷ್ಟೇ. ಅದು ಒಂದು ಮಿನಿಮಮ್ ಒಂದು ಗಿಡಕ್ಕೆ 10,000 ರೂಪಾಯಿನ ಅಡಿಕೆ ಕೊಡಬೇಕು ಅಂತಕ್ಕಂಥ. ನಾನೀಗ ನಮ್ಮ ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್ ಅವ್ರನ್ನೂ ಕರ್ಕೊಂಡ್ಬಂದಿದ್ದೀವಿ. ಯಾಕೆ ಅಂದರೆ ವಸ್ತು ಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ರೈತನಿಗೆ ಒಂದು ತೆಂಗು ಬೆಳೆಯೋದಕ್ಕೆಷ್ಟು, ಅಡಿಕೆ ಬೆಳೆಯೋದಕ್ಕೆಷ್ಟು, ಶುಂಠಿ ಬೆಳೆಯೋದಕ್ಕೆಷ್ಟು, ಜೋಳ ಬೆಳೆಯೋದಕ್ಕೆಷ್ಟು ಅಂತಕ್ಕಂಥದ್ದು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರನ್ನು ಸಹ ಕರ್ಕೊಂಡ್ಬಂದಿದ್ದೀವಿ. ಇದು ಒಂದು ಕಡೆ, ಈ ಪರಿಹಾರದ್ದು ಒಂದು ಕಡೆ. ಇದನ್ನು ನಮ್ಮ ಮೋಹನ್ ಅವ್ರು ಹೇಳ್ದಂಗೆ ಏನೋ ಬರೀ ಆಗಿದೆ ಅಂದ ತಕ್ಷಣ ಫೋನ್ ಮಾಡಿ ಹೇಳ್ಬಿಟ್ಟು ದಾಖಲೆಗಳು ಕೊಡದಲ್ಲೇ ನಾವೆಲ್ಲ ವಂಚಿತರಾಗೋದು ಬೇಡ. ಇವತ್ತು ನಿಮ್ಮದು 10 ಕ್ವಿಂಟಲ್ ಆಗಿರುತ್ತೆ, ಒಂದು ಅರ್ಜಿ ಹಾಕಿ. ನಾಳೆ ಬೆಳಗ್ಗೆ ಎಲ್ಲೋ ಇನ್ನೊಂದು 5 ಕ್ವಿಂಟಲ್ ಆಗುತ್ತೆ, ಮತ್ತೊಂದು ಅರ್ಜಿ ಹಾಕಿ. ನಾವೇನು ಮಾಡ್ತೀವಿ, ತುರ್ತು ಇದ್ರ ಮೆತೀಶ್ಗಾಗಲಿ ಇವ್ರಿಗಾಗಲಿ ಮಾಡಿ ಅಂತಕ್ಕಂಥದ್ದನ್ನು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ನಾನು ಮೊನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ಗುರುವಾರ ಮಂತ್ರಿಗಳನ್ನೇ ಭೇಟಿ ಮಾಡಿದೆ, ಒಂದು ಸಂಕಲ್ಪ ಮಾಡಿದೆ. ನೀವೇನಾದರೂ ಇವತ್ತಿನಿಂದ ಆನೆ ಓಡಿಸ್ತಿಲ್ಲ ಅಂತ ಸುಮ್ಕಿರಲ್ಲ, ಶುಕ್ರವಾರದಿಂದ ಇಲ್ಲಿ ಆನೆ ಇಲ್ಲ, ಗೊತ್ತಿದೆಯಲ್ಲ. ತಕ್ಷಣ ನಮ್ಮ ಮೋಹನ್ ಅವ್ರಿಗೆ ಫೋನ್ ಮಾಡಿ ಇದು ಮಾಡಿ, ನೋಡಿ ಇವತ್ತಿನಿಂದ ನೀವು ಇಲ್ಲ ಆನೆ ಇರಬಾರ್ದು, ನಾನು ಇದನ್ನು ಮುಗಿಸ್ಕೊಂಡು ಶನಿವಾರ ಇಲ್ಲಿ ಬರಬೇಕಾಗಿತ್ತು, ಶನಿವಾರನೇ ಬರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದು. ಆಮೇಲೆ ಕೊನೆಗೆ ಹಲವು ಕಾರಣದಿಂದ ಇಲ್ಲ ಸೋಮವಾರ ಬೆಳಗ್ಗೆ ಸಿಗೋಣ, ರೈತರುಗಳೆಲ್ಲ ತೋಟದ ಕೆಲಸ ಅದು ಇದು ಇರಲ್ಲ, ಫಸ್ಟು ಆಂಜನೇಯಂಗೆ ಇದು ಪೂಜೆ ಸಲ್ಲಿಸಿ ಆಮೇಲೆ ಮಾತಾಡೋಣ ಅಂತಕ್ಕಂಥದ್ದನ್ನು ಈಗ ಇವ್ರ ಹಂತದಲ್ಲಿ ಆಗ್ತಕ್ಕಂಥದ್ದನ್ನು ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು. ಶಾಶ್ವತವಾದ ಪರಿಹಾರ ಏನು? ಆನೆಗಳು ಇಲ್ಲಿಂದ ಮುಕ್ತ ಆಗಬೇಕು. ಮುಕ್ತ ಆಗಬೇಕು ಅಂತ ಅಂದರೆ ಆನೆಧಾಮ ಮಾಡ್ತೀವಿ ಅಂತ ಈ ಲೆಟ್ರನ್ನ ನೀವು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ಯಾವ್ಯಾವ ರೀತಿ ಪಾಯಿಂಟ್ಗಳನ್ನ ಹಾಕಿ ಮಂತ್ರಿಗಳನ್ನ ಕ್ಯಾಬಿನೆಟಲ್ಲಿ ಇರೋರನ್ನ ಕರೆಸಿ ಹೊರಗಡೆ ಇಲ್ಲ ಇದಕ್ಕೆ ನೀವು ಪರಿಹಾರ ಕೊಟ್ಟೇ ಹೋಗಬೇಕು ಅಂತಕ್ಕಂಥದ್ದು ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಅದು ಪತ್ರಿಕೆಗಳಲ್ಲಿ ಎಲ್ಲರೂ ಬಂದಿದೆ. ಏನೋ ಪರಿಹಾರ ಮುಖ್ಯ ಅಲ್ಲ, ಇಲ್ಲಿ ಇವೆಲ್ಲ ಪ್ರಾರಂಭದಲ್ಲಿ ಹೇಳ್ದಂಗೆ ಆನೆಗಳು ಇಲ್ಲಿಂದ ಮುಕ್ತ ಆಗಬೇಕು. ಇದು ಮೊದಲನೇ ಇದು. ಆಮೇಲೆ ಪರಿಹಾರ ಇನ್ನೊಂದು ಮತ್ತೊಂದು. ಇದು ನಾವು ಸಲ ಬರೀ ಪರಿಹಾರಕ್ಕೋಸ್ಕರನೇ ಒತ್ತು ಕೊಡ್ತಕ್ಕಂಥದ್ದಲ್ಲ. ಪರಿಹಾರ ಬೇಕು. ಯಾವಾಗ ಪರಿಹಾರ ಬೇಕು? ಬೆಳೆ ಹೋಗಿದೆ, ಆಲ್ರೆಡಿ ಹೋಗಿದೆ, ಇದಿದೆ. ಪರಿಹಾರಕ್ಕೋಸ್ಕರನೇ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಪ್ರತಿ ವರ್ಷ ಇದೇ ಪರಿಹಾರನ, ಅದೇ ನೀವು ಹೇಳ್ದಂಗೆ
ನಾವು ಜೋಳ ಬೆಳೆಯೋದಕ್ಕೆ ಮಿನಿಮಮ್ 50ರಿಂದ 60 ಸಾವಿರ ಖರ್ಚು ಮಾಡ್ತೀವಿ. ನಾವು ಒಬ್ಬ ರೈತನ ಮಗ, ನನಗೂ ಗೊತ್ತಿದೆ. ಶುಂಠಿ ಬೆಳೆಯೋದಕ್ಕೆ, ಬಾಳೆ ಬೆಳೆಯೋದಕ್ಕೆ, ತೆಂಗು ಬೆಳೆಯೋದಕ್ಕೆ, ಇದಕ್ಕೆಲ್ಲದಕ್ಕೂ ಸಹ ಖರ್ಚು ಮಾಡ್ತೀವಿ. ಆದರೆ 15-20 ಸಾವಿರ ಕೊಡೋದ್ರಿಂದ ಹೊಟ್ಟೆ ತುಂಬಲ್ಲ. ಅದರಿಂದ ಆಗ